ಮತ್ತು ಇವಾಗ ಸ್ಕೂಲ್ ಬೇರೆ ಚೇಂಜ್ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ಏನೂ ಐಡಿಯಾಗಳೇ ಇಲ್ಲ. ಮನೆ ಸಿಕ್ಕಿದ್ರೆ ಏನಾದರೂ ಮಾಡಬೇಕು. ಮನೆಗೋಸ್ಕರ ಇಲ್ಲಿವರೆಗೂ ಒದ್ದಾಡಿ ಸಾಕಾಗಿದೆ ನನಗೂ. ಸೊ ಇನ್ನು ಮುಂದೆ ಎಲ್ಲೋಗಿ ಜಾಯ್ನ್ ಆಗ್ತೀವಿ, ಏನು ಕತೆ ಏನೂ ಗೊತ್ತಿಲ್ಲ. ಇನ್ನೊಂದು ತಿಂಗಳಲ್ಲಿ ಏನಾದರೂ ಆದರೆ ಮಿರಾಕಲ್ ಆಗಬೇಕಷ್ಟೆ. ನೋಡಬೇಕು ಆ ಮಿರಾಕಲ್ ಯಾವ ಥರ ಆಗುತ್ತೆ ಅಂತ. ಎಲ್ಲನೂ ಚೆನ್ನಾಗಿ ಫೈರ್ ಆಗೈತೆ. ಇದು ನೋಡಿದ್ರೆ ಎಷ್ಟು ಚೆನ್ನಾಗೈತೆ, ಚೆನ್ನಾಯ್ತಲ್ಲ. ಅದ್ಯಾಕೆ ಇನ್ನೊಂದು ಗಣೇಶನ್ ತೋರಿಸ್ತಿರ್ತಾನೆ ಆಂಟಿ ಅವಾಗಲೇ. ಇಲ್ಲೆಲ್ಲ ಐತೆ. ಇವೆಲ್ಲ ಹ್ಯಾಂಡ್ ಮೇಡು, ಇವೆಲ್ಲ ಈಗ ಮಾಡಿರೋವು. ಈಗ ಗಣೇಶ ಮಾತ್ರ ಮೋಲ್ಡು. ಚೆನ್ನಾಯ್ತಲ್ಲ. ಇದರಲ್ಲಿ 2 ಎಳೆ ಬೀಡ್ಸ್ ಬರುತ್ತೆ. ಹಸಿ ಜೋಳನ ಒಂದು 2-3 ದಿನ ಇಟ್ಟರೆ ಸ್ವಲ್ಪ ಒಣಗ್ದಂಗೆ ಆಗುತ್ತೆ, ಪೂರ್ತಿ ಒಣಗಲ್ಲ. ಅದನ್ನು ತೊಗೊಬಂದು ಈ ಥರ ಡ್ರೈ ಫ್ರೈ ಮಾಡಿಬಿಟ್ಟು ಆಯಿಲ್ ಹಾಕ್ಬಿಟ್ಟು ಮತ್ತು ಉಪ್ಪು, ಖಾರ, ಪುಡಿ ಉಪ್ಪು, ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ರೆ ಆಯಿತು. ಏನು ಮನೆ ಖಾಲಿ ಮಾಡಬೇಕು, ಮನೆ ಬೇರೆ ಹುಡುಕ್ತಾ ಇದ್ದೀನಿ. ಆದಷ್ಟು ನನ್ನ ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಕೆಳಗಡೆ ಬಿದ್ದಿರೋದು ಕೂಡ ಎತ್ತಕ್ಕಾಗದಿರೋ ಪರಿಸ್ಥಿತಿ. ಒಬ್ಬಳು ಇಂಡಿಪೆಂಡೆಂಟಾಗಿ ಬದುಕೋದು ತುಂಬ ಕಷ್ಟ ಇದೆ. ಸೊ ತುಂಬ ಥ್ಯಾಂಕ್ಸು ನಿಮ್ಮ ಒಂದು ಇದಕ್ಕೆ. ಯಾಕಂದರೆ ಯಾವುದೂ ನೆಗೆಟಿವ್ ಆಗಿ ತಗೊಳ್ಳಲ್ಲ, ಪಾಸಿಟಿವ್ ಆಗೇ ತಗೋತೀನಿ. ಯಾಕೆ ಅಂದರೆ ನನ್ನ ಸಿಚುವೇಶನ್ ಹಂಗಿದೆ. ಸೊ ನೀವು ನನ್ನದು ವೀಡಿಯೋನ ಹೊಸ್ದಾಗಿ ನೋಡ್ತಾ ಇರ್ಬೋದು, ಬಟ್ ತುಂಬ ಹಿಂದೆಯಿಂದ ನಾನು 1 ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಆಲ್ರೆಡಿ. ಎಲ್ಲ ಫೈಯರ್ ಆಗಿರೋದನ್ನೆಲ್ಲ ತೊಳ್ಕೊಂಡು ಬಂದೆ. ಮೊನ್ನೆ ಫೈಯರ್ ಹಾಕಿದ್ದು ಹಂಗೆ ಇಟ್ಬಿಟ್ಟಿದೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಇಯರಿಂಗ್ಸ್ ಎಲ್ಲ ಹೊಸದು ಮಾಡಿದ್ನಲ್ವ, ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಅದೇ ಇದು ಎಲ್ಲ ಇವಾಗ ತೊಳ್ಕೊಂಡು ಬಂದಿದ್ದೀನಿ. ನಿನ್ನಷ್ಟುದ ಹುಡುಗಿಯಾಗಿ ಬೆಳೀತಾ ಇದ್ನಲ್ಲ, ಆವಾಗಲೇ ತಗೊಂಡೋಗಿ ಒಲೆ ಮುಂದೆ ಹಾಕ್ಬಿಟ್ಟಿದ್ರು, ಒಲೆ ಮುಂದೆ ಅಡುಗೆ ಮಾಡುವಂತ. ಅವಾಗಿನ ಕಷ್ಟಪಟ್ಕೊಂಡು ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡಿರೋದು ನಾವು ಒಲೆಯಲ್ಲಿ. ಇವಾಗೇನೋ ಗ್ಯಾಸ್ ಐತೆ, ಪೂಣಕ್ಕಂತ ಹಚ್ಬಿಟ್ಟು ಅಡುಗೆ ಮಾಡ್ಕೊಬಿಡ್ಬೋದು. ಅವಾಗ ಆ ಥರ ಆಪ್ಷನ್ ಇರಲಿಲ್ವಲ್ಲ. ರಾತ್ರಿ ಮಾಡಿರೋ ಡಿಸೈನ್ಸು ರಾತ್ರಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ನಿಧಾನ ತಕ್ಕೋ ಬರುತ್ತೆ. ಇವಾಗ ಇದನ್ನು ಫೈಯರ್ಗೆ ಹಾಕ್ಬೇಕು. ಫೈರಿಂಗ್ ಹಾಕ್ತೀವಿ. ಇಷ್ಟ ಅನ್ಸುತ್ತೆ ನೋಡಿ, ಇಷ್ಟ ಐತಿದಲ್ವಾ? ಅಲ್ಲ ಇನ್ನೆಲ್ಲಾದ್ರೂ ಮಾಡಿಟ್ಟಿದ್ದೀನಿ, ಗರ್ಮ ಬರ್ತಾಯಿಲ್ಲ, ಮಾಡಿಲ್ಲ ಬಿಡು. ನಡುವೆ ಎಲ್ಲ ಮನೆ ಫೈರ್ಗೆ ಹಾಕಿದ್ವಲ್ಲ, ಮತ್ತೆ ಎಲ್ಲಿ ಮಾಡಿದ್ವಿ? ಅಲ್ಲಿ ಇಲ್ಲ ಇಷ್ಟು ಮಾತ್ರ ಫೈರ್ ಸಾಕು. ಅಷ್ಟೇನಾ? ಮಮ್ಮಿ ಇಲ್ಲೇ ಫೈರ್ ಆಗ್ತೈತೆ. ಸ್ವಲ್ಪನೇ ಇನ್ನ ಬ್ರಷ್ ಮಾಡಿಲ್ಲ, ಇನ್ನ ಅನ್ನ ಮಾಡಿ ಟೊಮೆಟೊ ಗೊಜ್ಜು ಮಾಡಬೇಕು. ಹೀ ಮಮ್ಮಿ ಅಷ್ಟು ಬೇಗ ಬ್ರಷ್ ಮಾಡಬೇಕು, ಬೇಗ ಬ್ರಷ್ ಮಾಡಬೇಕು. ಹೌದು, ಮಾಡ್ಕೊಡ್ತೀವಿ ಅಡುಗೆ. ನಾನು ಬೇಗ ಬ್ರಷ್ ಮಾಡಿ ತಿನ್ಕೊಬಿಡ್ತೀನಿ. ಮತ್ತೆ ಇವಾಗ ನಿಂದೇನ ಕೆಲಸ ಇಲ್ಲಿ? ಮೊದಲೇ ಟೂ ಬಿಟ್ಟವನೆ ಹೋಗ್ಬೇಕು ಮುಸ್ಕೊಂಡು. ನನ್ನ ಕೈ ಯಾಕೆ ಮಾತಾಡ್ಸಕ್ ಬರ್ತಾನೆ? ಆಡವಾಗ ಚೆನ್ನಾಗೇ ಆಡ್ತೀರಾ, ಆಮೇಲೆ ಕಾಯಿಲೆ ಬಂದ್ಬಿಡ್ತೈತೆ ನಿಮ್ಗೆಲ್ಲ ಅಲ್ವಾ? ಅಲ್ಸಿನಲ್ಲಿ ಘಮ ಘಮ ಅಂತ ಇದೆ. ಹೌದಾ? ಯಾರಾದ್ರೂ ಮಕ್ಳುಗಳು ಬರ್ತಾರಲ್ಲ ಕೂಯ್ಬಿಟ್ಟು ನೆನ್ನೆ ತಗೊಂಡ್ ಬಂದಿದ್ದು. ಹೌದಾ? ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಡ್ಯೂಟಿಗೆ ಹೋಗಿಲ್ಲ ಇವತ್ತು. ನೆನ್ನೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಪೂರ್ವಿ ಬೈತಾ ಇದ್ದ. ಅದಕ್ಕೆ ಏನು ಮಾಡಿದೆ, ಇವತ್ತು ಬೆಳಗ್ಗೆ ಡ್ಯೂಟಿ ಹಾಕೊಳ್ಳಿಲ್ಲ. ಎದ್ದಿರೋದು ಕೂಡ ಲೇಟು. ನಿನ್ನೆ ತುಂಬ ವರ್ಕ್ ಮಾಡಿದೆ. ನೆನ್ನೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಇನ್ಸೆಂಟಿವ್ ಸಿಗುತ್ತೆ ಅಂತ ಮಾಡಿದೆ ವರ್ಕು. ಆ ಇನ್ಸೆಂಟಿವ್ ದುಡ್ಡಿಗೆ ಪಿಜ್ಜಾದು ಇದನ್ನು ತಗೊಂಡು ಬಂದು ಹಾಳು ಮಾಡಿತು ನನ್ನ ಪಾಪು. ಇನ್ನೇನು ಮಾಡೋದು, ಮಕ್ಳಿಗೋಸ್ಕರ ಅಂತಾನೆ ನಾವು ಮಾಡೋದಿಲ್ಲ. ಹಂಗಾಗಿ ನೆನ್ನೆ ತುಂಬ ಅವರ್ಸು ಡ್ಯೂಟಿ ಲಾಗಿನ್ ಆಗಿದ್ದು. ಇವತ್ತು ಬರೀ 3 ಗಂಟೆಯಿಂದ ಹಾಕತ್ತೀನಿ ಅಷ್ಟೇ ಮಧ್ಯಾಹ್ನ.
ಮಧ್ಯಾಹ್ನದ ಹೊತ್ತು 12 ಗಂಟೆಯಿಂದ 3-4 ಗಂಟೆವರೆಗೂ ಮಾಡೋಕ್ಕೋದ್ರೆ ಅದು ತುಂಬ ಬಿಸಿಲಲ್ವಾ, ಶೆಕೆ ಅಂದರೆ ಶೆಕೆ ಆಗ್ತಿರುತ್ತೆ. ಆ ಬಿಸಿಲಲ್ಲಿ ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಹಾಕ್ಕೊಂಡಿಲ್ಲ. 3 ಗಂಟೆಗೆ ಬುಕ್ ಮಾಡ್ಕೊಂಡು ಒಂದು 6 ಗಂಟೆ ಇಲ್ಲ 7 ಗಂಟೆವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇವಾಗ ಅವರು ಇಲ್ಲದೇ ಇರೋದ್ರಿಂದ ನಂಗೆ ಊಟ ಕೊಡೋರು, ಸಾಂಬಾರು ಅನ್ನ ಎಲ್ಲ ಮಾಡಬೇಕು, ಮನೇಲಿ ಅಡುಗೆ ಮಾಡಬೇಕು, ಮತ್ತು ಮನೆ ಕೆಲಸನೂ ಜೊತೆಗೆ ಮಾಡಬೇಕು, ಪಾತ್ರೆ ತೊಳೆದಿರುತ್ತೆ. ಸೊ ಹಿಂಗೆಲ್ಲ ಎರಡೂ ನಿಭಾಯಿಸ್ಬೇಕು. ಒಂದು ಕಡೆ ಹೊರಗಡೆ ಕೆಲಸ, ಒಳಗಡೆ ಕೆಲಸ, ಮತ್ತು ನನ್ನ ಕೆಲಸ. ನಾನು ರೆಡಿ ಆಗಬೇಕು. ಇವಾಗ ಬೆಡ್ ಮೇಲೆ ಹೋಗಿ ರೆಡಿ ಆಗ್ತೀನಿ ಅಂದ್ರೂ ಏನಿಲ್ಲ ಅಂದರೂ ಅರ್ಧ ಗಂಟೆ ಬೇಕು. ಶೂ ಹಾಕೋ, ಕೈಯಿಂದ ಕಾಲೆತ್ಕೊಂಡು ಶೂ ಹಾಕೋ, ಮತ್ತು ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ. ನಾರ್ಮಲ್ ಮನುಷ್ಯರು 5 ನಿಮಿಷಕ್ಕೆ ಮಾಡೋ ಕೆಲಸ ಅರ್ಧ ಗಂಟೆ ತಗೊಂಡು ಮಾಡಬೇಕಾಗುತ್ತೆ. ಅರ್ಧ ಗಂಟೆಗಿಂತ ಜಾಸ್ತಿನೂ ಆಗುತ್ತೆ ಒಂದೊಂದು ಸಾರಿ. ಸೊ ಹಿಂಗಾಗಿ ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮನೆ ಹುಡುಕೋ ವಿಚಾರ ಅಲ್ಲೇ ನಿಂತಿದೆ. ಒಂದಷ್ಟು ಜನ ನನಗೋಸ್ಕರ ಅಂತ ಕಾಂಟ್ಯಾಕ್ಟ್ಸ್ಗಳನ್ನ ಕೊಡ್ತಾಯಿದ್ದಾರೆ. ಅಲ್ಲೂ ವಿಚಾರಿಸ್ತಾ ಇದ್ದೀನಿ. ಎಲ್ಲ ಕಡೆ ವಾಶ್ರೂಮ್ದೆಲ್ಲ ಡೋರ್ ಚಿಕ್ಕ ಇರುತ್ತೆ. ನೋಡಬೇಕು ಯಾವ ಮನೆ ಸಿಗುತ್ತೆ, ಏನು ಕತೆ ಅಂತ. ಊರು ಬೇರೆ, ಸ್ಕೂಲಿಗೆ ಜಾಯಿನ್ ಮಾಡಬೇಕಾಗುತ್ತೆ. ಸೊ ಹತ್ರ ನಿಯರ್ ಬೈ ಇರೋವಂಥದ್ದು ನೋಡಬೇಕು. ಮತ್ತು ಇವಾಗ ಸ್ಕೂಲ್ ಬೇರೆ ಚೇಂಜ್ ಆಗುತ್ತೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ಏನೂ ಐಡಿಯಾಗಳೇ ಇಲ್ಲ. ಮನೆ ಸಿಕ್ಕಿದ್ರೆ ಏನಾದರೂ ಮಾಡಬೇಕು. ಮನೆಗೋಸ್ಕರ ಇಲ್ಲಿವರೆಗೂ ಒದ್ದಾಡಿ ಸಾಕಾಗಿದೆ ನನಗೂ. ಸೊ ಇನ್ನು ಮುಂದೆ ಎಲ್ಲೋಗಿ ಜಾಯ್ನ್ ಆಗ್ತೀವಿ, ಏನು ಕತೆ ಏನೂ ಗೊತ್ತಿಲ್ಲ. ಇನ್ನೊಂದು ತಿಂಗಳಲ್ಲಿ ಏನಾದರೂ ಆದರೆ ಮಿರಾಕಲ್ ಆಗಬೇಕಷ್ಟೆ. ನೋಡಬೇಕು ಆ ಮಿರಾಕಲ್ ಯಾವ ಥರ ಆಗುತ್ತೆ ಅಂತ. ಟೊಮೊಟೊ ರಸಮ್ ಮಾಡಿದ್ದೀನಿ, ಮತ್ತು ರೈಸ್ ಕೂಗ್ಸಕ್ಕೆ ಇಟ್ಟಿದೆ. ಅದು ಯಾಕೋ ವಿಸಿಲ್ ಮತ್ತೆ ಬರ್ತಾನೆ ಇದೆಯಪ್ಪ. ಇವಾಗ ಟೊಮೊಟೊ ರಸಮ್ನಲ್ಲಿ ಟಿಫನ್ ಮಾಡ್ಕೊಂಡು ಪಾಪು ನಾನು ಬೇರೆ ಕೆಲಸ ಏನಾದರೂ ನೋಡಬೇಕು. ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕುಟ್ಬಿಟ್ಟು ರಸಮ್ ಒಳಗಡೆ ಹಾಕಬೇಕು. ಸೊ ಮನೆಯೆಲ್ಲ ಗಲೀಜಾಗ್ಬಿಟ್ಟೈತೆ. ಅಡುಗೆ ಮಾಡ್ತಿದ್ದೀನಲ್ಲ ಇವಾಗೆಲ್ಲನೂ. ಸೊ ಎಲ್ಲ ತೆಗಿಬೇಕು. ಯಾರೊಬ್ಬರು ಹೊಸ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರು ಮನೆ ನೀಟಾಗಿ ಇಟ್ಕೊಳ್ಳಿ ಅಂತ. ಅಯ್ಯೋ, ನಾನು ನನ್ನದೇ ಕೆಲಸ ಮಾಡ್ಕೊಂಡು ದುಡ್ಕೊಂಡು ನನ್ನ ಕೆಲಸಗಳು ನಿಭಾಯಿಸ್ಕೊಂಡು ಹೆಂಗೆ ಬರುತ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ. ಇನ್ನೇನು ಮನೆ ಖಾಲಿ ಮಾಡಬೇಕು, ಮನೆ ಬೇರೆ ಹುಡುಕ್ತಾ ಇದ್ದೀನಿ. ಆದಷ್ಟು ನನ್ನ ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಕೆಳಗಡೆ ಬಿದ್ದಿರೋದು ಕೂಡ ಎತ್ತಕ್ಕಾಗದಿರೋ ಪರಿಸ್ಥಿತಿಗೆ ಒಬ್ಬಳು ಇಂಡಿಪೆಂಡೆಂಟಾಗಿ ಬದುಕೋದು ತುಂಬ ಕಷ್ಟ ಇದೆ. ಸೊ ತುಂಬ ಥ್ಯಾಂಕ್ಸು ನಿಮ್ಮ ಒಂದು ಇದಕ್ಕೆ. ಯಾಕಂದರೆ ಯಾವುದೂ ನೆಗೆಟಿವ್ ಆಗಿ ತಗೊಳ್ಳಲ್ಲ, ಪಾಸಿಟಿವ್ ಆಗೇ ತಗೋತೀನಿ. ಯಾಕೆ ಅಂದರೆ ನನ್ನ ಸಿಚುವೇಶನ್ ಹಂಗಿದೆ. ಸೊ ನೀವು ನನ್ನದು ವೀಡಿಯೋನ ಹೊಸ್ದಾಗಿ ನೋಡ್ತಾ ಇರ್ಬೋದು. ಬಟ್ ತುಂಬ ಹಿಂದೆಯಿಂದ ನಾನು 1 ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ ಹೆಂಗೋ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ. ನಾನಿರೋ ಸಿಚುವೇಶನ್ಗೆ ಒಂದು ಕಾಲು ಸ್ವಾಧೀನ ಇಲ್ಲದೆ ಪೂರ್ತಿ ಸೊಂಟದಿಂದ ಒಬ್ಬ ಹೆಣ್ಮಗಳಾಗಿ ಬದುಕೋದು ತುಂಬಾ ಕಷ್ಟ ಇದೆ. ಸೊ ಹೆಂಗೋ ಜೀವನ ನಡ್ಸ್ಕೊಂಡು ಹೋಗ್ಬೇಕು, ಹಂಗೆ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಕೈಯಲ್ಲಿ ಆದಷ್ಟು. ಆ್ಯಕ್ಚುಲಿ ಇವತ್ತು 21st, 29th ನಾನು ಕರೆಕ್ಟಾಗಿ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ 1 year ಕಂಪ್ಲೀಟ್ ಆಗುತ್ತೆ. ಸೊ 1 yearಯಿಂದ ತುಂಬ ಜನ ನನಗೆ ವೀಡಿಯೋಗಳ್ನ ನೋಡ್ತಾರೆ, ನನ್ನ ವೀಡಿಯೋಗಳ್ನ ಶೇರ್ ಮಾಡಿರೋರು ಇದ್ದಾರೆ, ಮತ್ತು ನನ್ನ ವೀಡಿಯೋನ ಮೋಟಿವೇಶ್ನಲ್ ಆಗಿ ತೊಗೊಂಡಿರೋರು ಇದ್ದಾರೆ, ಮತ್ತು ನನ್ನ ವೀಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ನೋಡು ಇಂಥವ್ರೊಬ್ರು ಇದ್ದಾರೆ, ಹಿಂಗೆಲ್ಲ ಬರುತ್ತಿದ್ದಾರೆ, ನೀನು ಸೋಂಬೇರಿಯಾಗಿರ್ತೀಯ ನೋಡು ಅವ್ರನ್ನ ಕಲಿ ಅಂತ ಹೇಳಿರೋರು ಇದ್ದಾರೆ. ತುಂಬ ಜನ ಹೇಳೋದು ನಿಮ್ಮನ್ನು ನೋಡಿ ತುಂಬ ಕಲ್ತಿದ್ದೀನಿ, ತುಂಬ ಮೋಟಿವೇಶ್ನಲ್ ಆಗಿ ತಗೊಂಡಿದ್ದೀನಿ. ಅಪ್ಪ ಅವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಇಲ್ಲ, ನಾನು ಇವರಿಂದ ಬದಲಾಗ್ತಿದ್ದೀನಿ, ಮೋಟಿವೇಟ್ ಮಾಡ್ಕೊತಾ ಇದ್ದೀನಿ ಅಂತ ನನ್ನ ಹತ್ರ ಬಂದು ಹೇಳಿದಾಗ ನಂಗೆ ಖುಷಿಯಾಗುತ್ತೆ. ನನ್ನ ಒಂದು ವೀಡಿಯೋ ಅವರಿಗೆ ಎಷ್ಟು ಮೋಟಿವೇಶ್ನಲ್ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಧೈರ್ಯ ನನಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ ಯಾವಾಗಲೂ. ನೀನು ಧೈರ್ಯವಾಗಿರಬೇಕು, ನೀನು ಎಷ್ಟೇ ಕಷ್ಟ ಬಂದ್ರೂ ಅದನ್ನು ನಿಭಾಯಿಸೋ ಅಂಥ ಶಕ್ತಿ ಇರಬೇಕು, ಎಷ್ಟೇ ನೋವು ಬಂದರೂ ತಡ್ಕೋಬೇಕು, ಎಷ್ಟು ಯಾರೇ ಟಾರ್ಚರ್ ಕೊಟ್ಟರು ಒಂದು ಸಾರಿ ಹತ್ತುಬಿಟ್ಟು ಅದನ್ನು ಸಮಾಧಾನ ಮಾಡ್ಕೊಂಡು ನೀನು ಮುನ್ನುಗ್ಗಬೇಕು ಅನ್ನೋ ಒಂದು ಧೈರ್ಯ ಕೊಡುತ್ತೆ ನನ್ನ ಮನಸ್ಸು. ಆ ಧೈರ್ಯಕ್ಕೆ ನಿಜವಾಗ್ಲೂ ನಾನು ಆನ್ಸೆಪ್ಟ್ ಹೇಳಬೇಕು. ನನ್ನ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಅವರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಬಿಸಿ ಈ ಅಪ್ಪ ಘಾಟ್ ಬರ್ತೈತೆ. ಮೆಣಸು ಮತ್ತು ಜೀರಿಗೆ ಆ್ಯಕ್ಚುಲಿ ಇದನ್ನು ತೊಡೆ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಕುಟ್ಕೋತೀನಿ. ಯಾಕಂದರೆ ನನಗೆ ಅದೇನೋ ಇಲ್ಲಿ ಅಭ್ಯಾಸ ಆಗ್ಬಿಟ್ಟೈತೆ ಈ ಥರ ಕುಟ್ಟೋದು. ಸಾಕು ದಪ್ಪ ಕುಟ್ಟು ಹಾಕಿದ್ರೆ. ತುಪ್ಪ ಹಾಕಿದಿಂತ ತಿನ್ನೋ
ಅಲ್ಲ ಮಮ್ಮಿಗೆ ಅಡುಗೆ ಮಾಡಕ್ ಬರಲ್ಲ ಅಂತಿದ್ದೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ಯಾ ಅಂತ ಹೇಳ್ತಿದ್ಯಾ? ಹಂಗ ನನಗೆ ಅಡುಗೆನೇ ಮಾಡಕ್ ಬರಲ್ಲ ನೋಡು. ಹುಟ್ಟಾಗಿಂದ ನೀನೇ ಮಾಡ್ಕೊಡ್ತಿದ್ದ ನನಗೆ. ನಮ್ಮ ಮಮ್ಮಿ ನಿನ್ನಷ್ಟು ಇದ್ದಾಗೆ ತಗೊಂಡೋಗಿ ಒಲೆ ಮುಂದಕ್ಕೆ ಹಾಕ್ಬಿಟ್ಟಿದ್ರಪ್ಪ ನನಗೆ. ನಮ್ಮಮ್ಮ ನಿನ್ನಷ್ಟು ಹುಡುಗಿಯಾಗಿ ಬೆಳೀತಾ ಇದ್ನಲ್ಲ, ಅವಾಗಲೇ ತಗೊಂಡೋಗಿ ಒಲೆ ಮುಂದಕ್ಕೆ ಹಾಕ್ಬಿಟ್ಟಿದ್ರು, ಒಲೆ ಮುಂದೆ ಅಡುಗೆ ಮಾಡುವಂತ. ಅವಾಗಿಂದ ಕಷ್ಟಪಟ್ಕೊಂಡು ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡಿರೋದು ನಾವು ಒಲೆಯಲ್ಲಿ. ಇವಾಗೇನೋ ಗ್ಯಾಸ್ ಐತೆ ಪೂಣಕ್ಕಂತ ಹಚ್ಬಿಟ್ಟು ಅಡುಗೆ ಮಾಡ್ಕೊಬಿಡ್ಬೋದು. ಅವಾಗ ಆ ಥರ ಆಪ್ಷನ್ ಇರ್ಲಿಲ್ವಲ್ಲ. ಒಲೆಯಲ್ಲಿ ಸೌದೆ ತಗೊಬರ್ಬೇಕಾಯ್ತು, ಸೌದೆ ಒದ್ಕೊಬರ್ಬೇಕಾಗಿತ್ತು ಹೊಲದಿಂದ. ಒಣಗಿರೋ ಸೌದೆಗಳೆಲ್ಲ ಕಟ್ ಮಾಡಿ ಇಟ್ಕೊಂಡು, ಅಯ್ಯೋ ಅವೆಲ್ಲ ಭಾರಿ ಕಷ್ಟ ಬಿಡು. ಗ್ಯಾಸ್ ಎಲ್ಲಿ ಬರ್ತಿತ್ತು ಅವಾಗ? ಗ್ಯಾಸ್ ತಗೊಳ್ಳೋಷ್ಟು ಕೆಪಾಸಿಟಿ ಇತ್ತ ನಮಗೆ? ನಾನು ಡಿಗ್ರಿ ಓದ್ಬೇಕಾದ್ರೆ ಗ್ಯಾಸ್ನ ತಗೊಂಡಿದ್ದು ನಾವು. ನಾನು ಡಿಗ್ರಿ ಓದಿ 1 ವರ್ಷ ಆಗಿತ್ತು ಅವಾಗ ಗ್ಯಾಸ್ ತಗೊಂಡಿದ್ದು. ಡಿಗ್ರಿ ಹೋಗ್ಬೇಕಾದ್ರೆ ಕಾಲೇಜ್ಗೆ ಬೆಳಗ್ಗೆನೇ ಎದ್ದು ಮುದ್ದೆ ಮಾಡಿ ಕೊಟ್ಬಿಟ್ಟು, ಅದು ಹೊಲ್ದ ಹತ್ರ ಹೋಗಿ ಕೊಟ್ಬಿಟ್ಟು ಹೋಗ್ಬೇಕಾಗಿತ್ತು ನನ್ನ ಕಾಲೇಜ್ಗೆ. ನಿಮ್ಗೆಲ್ಲ ಏನು ಸಪ್ಲೈ ಮಾಡಿದ್ರು ಮುಂದಕ್ಕೆ ಊಟ ಬೇಕು, ಮುಂದಕ್ಕೆ ತಿನ್ನಿಸ್ಬೇಕಾದ್ರಲ್ಲೂ ಈ ವಯಸ್ಸಿಗೆ ನಿನ್ಗೆ. ನಮ್ಗೆ ನಿನ್ನ ವಯಸ್ಸಿಗೆಲ್ಲ ಆಗ್ಲೇ ಹೋಗಿ ಜಡೆ ಹಾಕೊಳ್ಳೋದೆಲ್ಲ ಕಲ್ತು ಹೊಲ್ತಾವ ಹೂವು ಬಿಡ್ಸಕ್ ಹೋಗ್ತಾ ಇದ್ದೋ. ಕಾಕಡ ಹೂವು ಎಲ್ಲ ಊದ್ ಗಿಡ ಹಾಕಿದ್ದೋ, ಕಾಕಡ ಹೂದ್ದು. ಕಾಕಡ ಹೂವು ಅಂದ್ರೆ ವೈಟ್ಗೊಂದು ಹೂವು ಇರುತ್ತೆ, ನೀನು ಆ ಹೂವನ್ನ ನೋಡಿಲ್ಲ, ಯಾವಾಗಾರು ತೋರಿಸ್ತೀನಿ. ರೋಸ್ ಅಲ್ಲ, ವೈಟ್ ಹೂವು ಇರುತ್ತೆ, ಮಲ್ಲಿಗೆ ತರ. ಆ ಹೂವನ ಬೆಳೀತಾ ಇದ್ದು, ಅದನ್ನ ಮಾರ್ಕೆಟ್ಗೆ ಹಾಕ್ಬೇಕಲ್ಲ. ಬೆಳಗ್ಗೆನೆ ಹೂವು ಬಿಡಿಸಿ ದಾರಿಲಿ ಬರ್ಬೇಕಾದ್ರೆ ತಲೆ ಬಾಚ್ಕೊಂಡು 2 ಜಡೆ ಹಾಕೊಂಡು, ಗೌರ್ಮೆಂಟ್ ಸ್ಕೂಲ್ ಅಲ್ವಾ ನಮ್ದು, ಹಂಗೆ ಬಂದು ಆಮೇಲೆ ಬ್ಯಾಗ್ನ ತಕೊಂಡು ಓಡ್ತಾ ಇದ್ದಿದ್ದು. ಅವಾಗ ಕಷ್ಟ ಆಗಿತ್ತು. ನೀನು ಏನು ಗೊತ್ತದು ಇವತ್ತು? ನಿಮ್ ಸ್ಕೂಲಿಗೆ ಲೇಟ್ ಆದ್ರೂ ಅಲ್ಲಿ ಹೋಗಿ ಒದೆ ತಿಂತಾ ಇದ್ದೋ ನಾವು. ಅಲ್ಲೋಗಿ PT ಮಾಸ್ಟರ್ ಕೈಲಿ ಒದೆ ತಿಂತಾ ಇದ್ದೋ. ಅಯ್ಯೋ ಸರಿಯಾಗಿ ಕಾಲಿಗಿದ್ರೆ ಕೈಗಿರ್ತಿರ್ಲಿಲ್ಲ, ಕೈಗಿದ್ರೆ ಕಾಲಿಗಿರ್ತಿರ್ಲಿಲ್ಲ ಅಂತ ಶೂಗಳು ಸರಿಯಾಗಿ ಇರ್ತಿರ್ಲಿಲ್ಲ, ಎಲ್ಲ ಸೌದೋಗ್ಬಿಡವು. ನಡೆದು ದೂರ ನಮ್ಮ ಸ್ಕೂಲು. ಹೆಂಗೆಲ್ಲ ಇದು ಮಾಡಿದೀವಿ. ಇವತ್ತು ನಿಮ್ಗೆಲ್ಲ ಫೆಸಿಲಿಟಿ ಮಾಡ್ರು, ನೀವೇನು ಕಲಿಯೋದು ಇಲ್ಲ, ಮಾಡೋದು ಇಲ್ಲ, ತಿರುಗಿ ವಾಪಸ್ ಮಾತಾಡ್ತೀರ. ನಮಗೆ ಅಂತ ಮಕ್ಳು ಹುಟ್ಟಿದ್ದೀರ. ಇವತ್ತಿನ ಕಾಲಕ್ಕೆಲ್ಲ ಪಿಜ್ಜಾ ಬರ್ಗರ್ ಕೇಳಂಗೆ ಆಗಿದ್ದೀರ. ನಮ್ಗೆ ಅವಾಗ ಮುದ್ದೆನೇ ಗೊತ್ತಿರ್ತಿರ್ಲಿಲ್ಲ. ಮುದ್ದೆ ಅನ್ನನೇ ಅಪರೂಪ. ನಾವು 3 ಜನ ಮಕ್ಳಲ್ವೇನಪ್ಪ, ನೀನೊಬ್ಬನಿಗೇನೋ ತಂದಾಕ್ಬೋದು. 3 ಜನ ಮಕ್ಳಿಗೆ ಸೊಸೈಟಿ ಅಕ್ಕಿ ಸಾಕಾಗ್ತಾನೆ ಇರಲಿಲ್ಲ. ಹಂಗೆಲ್ಲ ಬದುಕಿದೀವಿ. ನೀವು ಇವತ್ತೊಂಚೂರು ಅರ್ಥ ಮಾಡ್ಕೋಬೇಕು ಅವನ್ನೆಲ್ಲ. ಮಮ್ಮಿ ಇವಾಗ ಊಟ ಮಾಡ್ತಿದ್ದೆ. ಹೆಂಗೈತೆ ಮಮ್ಮಿ ಊಟ? ನೀನ್ ಮಾಡ್ಕೊಟ್ಟಿದ್ದ ಕಳ್ಳ? ಹೆಂಗೈತೆ ಟೇಸ್ಟ್? ಏನೇನು ಹಾಕಿ ಮಾಡಿದಪ್ಪ ಅಡುಗೆ? ಏನಿಲ್ಲ, ಖಾರದ ಪುಡಿ ಹಾಕ್ಬಿಟ್ರಿ, ಟೊಮೊಟೊ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು. ಖಾರ ಪುಡಿ ಟೊಮೊಟೊ ಹಾಕ್ಬಿಟ್ಟು ಬೇಯಿಸ್ಬಿಟ್ಟ? ಆಮೇಲೆ ನೀರು ಹಾಕಿದ ಇಲ್ಲಿ. ಆಯ್ತು. ಹೆಂಗೈತೆ ಟೇಸ್ಟು? ಚೆನ್ನಾಗೈತೆ. ಪೈರ್ ಹಾಕಿದ್ದು ನೋಡ್ಕೊಬ್ರಾಗ ಏನಾಗುತ್ತೆ. ಚಪ್ಲಿ 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 ಎಲ್ಲವ. ಮಮ್ಮಿ ಡಿಸೈನ್ ಮಾಡ್ತಿದೆ. ಹೆಂಗ್ ಡಿಸೈನ್ ಮಾಡ್ತಿದೆ ತೋರಿಸು ಮಮ್ಮಿ ಸ್ವಲ್ಪ. ನೋಡಿಲ್ಲೆಲ್ಲ ಮಾಡಿಟ್ಟಿದ್ದೀನಿ ನೋಡಿ. ಈಗ ನೋಡಿಲಿ ಪೇಂಟ್ದು ಕಿತ್ಕೊಂಬಂದ್ಬಿಡ್ತವತ್ತು ಬ್ರಷು. ಮತ್ತು ಅದು ವೇಸ್ಟ್ ಆಗಬಾರ್ದು ಅಂತ ಇದನ್ನ ನುಲ್ಚಿ ಈ ಥರ ಡಿಸೈನ್ ಮಾಡ್ಕೊಂಡು ಇಲ್ಲೊಂದು ದೀಪದ ಥರ ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಪೆಟಲ್ ಥರ. ಪೆಟಲ್ ಅಂದರೆ ಲೀಫ್ ಪೆಟಲ್ ಅಂದರೆ ಹೂದು ಇದಲ್ವ, ಲೀಫ್ ಥರ ಮಾಡ್ಕೊಂಡು ನೀವು ಒಂದು ಡಿಸೈನ್ ಮಾಡ್ತೀನಿ ನೋಡಿ. ಹಂಗೆ ತೋರಿಸು. ಡಿಸೈನ್ ಚೆನ್ನಾಗಿ ಬಂತಾ? ಈಗ ಮಾಡ್ತೀನಿ ನೋಡು ಡಿಸೈನ್. ಫಸ್ಟು ಚಾಕುನಲ್ಲಿ ಒಂದು ಲೈನ್ಸ್ ಹಾಕೋಬೇಕು, ಹಿಂಗೆ ಸ್ಟ್ರೈಟ್ ಲೈನು. ಈ ಬ್ಯಾಕ್ ಸೈಡ್ ಮಾಡಬೇಕು, ಶಾರ್ಪ್ ಇರೋ ಕಡೆ ಮಾಡಬಾರ್ದು, ಚೆನ್ನಾಗಿ ಬರಲ್ಲ. ಒಂದು ಲೈನ್ ಹಾಕೊಂಡಾದ್ಮೇಲೆ ಇವಾಗ ಇದನ್ನು ಪೆಟಲ್ ಶೇಪ್ ಮಾಡ್ಕೊಂಡಿದ್ದೀನಿ, ಲೀಫ್ ಶೇಪು. ಇದನ್ನು ತುಂಬ ಒತ್ತಬಾರ್ದು. ತುಂಬ ಒತ್ತಿದ್ರೆ ಹಸಿ ಮಣ್ಣಲ್ಲಿ ಒಳಗಡೆ ಹೋಗ್ಬಿಟ್ಟು ಜಾಸ್ತಿ ಇಂಪ್ರೆಷನ್ ಆಗ್ಬಿಡ್ತದೆ. ಬಂತಲ್ಲ ಕೈ ಬಿಚ್ಚ ನೋಡಿ ಹೆಂಗ್ ಬಂದೈತೆ.
ಇದನ್ನು ಅದೇ ಥರ ಮಾಡ್ಕೊಬೇಕು ಇವಾಗ. ಅಲ್ಲಿ ಕೂಗ್ತಾವಳೆ. ಸೇಮ್ ಡಿಸೈನ್ ಅದು ಇದು ಒಂದೇ ಥರ ಮಾಡ್ಕೊಂಡಾದ್ಮೇಲೆ ಈ ಥರ ತಗೊಂಡು ಶಾರ್ಪ್ ಹೋದು ನೀಡಲ್ ಥರ ಐತಲ್ಲ, ನೀಡಲ್ ಥರ ತಗೊಬಿಟ್ಟು ಸುಮ್ಮನೆ ಒಂದು ಇದನ್ನ ಈ ಥರ ಇಟ್ಕೊಂಡು ಹೋಗ್ಬೇಕು ನೋಡಿ. ಇವಾಗ ಈ ಥರ ಮಾಡಿದ್ಯಲ್ಲ ಇಲ್ಲೊಂದು, ಅಲ್ಲೂ ಮಾಡಿದ್ದೀನಿ. ಬಟ್ ಇದೊಂಥರ ತೋರಿಸ್ತಾ ಇರೋದು ಇದನ್ನ ಮಾಡೋದನ್ನ. ಎಲ್ಲ ಸಪ್ರೇಟ್ ವಿಡಿಯೋ ಮಾಡಲ್ವಲ್ಲ ನಾನು, ಜಸ್ಟ್ ಯಾರಿಗಾರು ಯೂಸ್ ಆದರೂ ಆಗುತ್ತೆ ಇದು. ಮತ್ತೆ ಇವಾಗ ಬೇಕು ಅಂದರೆ ಇಲ್ಲಿ ಲೈನ್ಸ್ನ ಮತ್ತೆ ಎಳ್ಕೊಬೋದು. ಈ ಥರ ಎಳ್ಕೊಂಡ್ರೆ ಆಯಿತು. 3 ದಿನದಿಂದ ಈ ಇಂಪ್ರೆಷನ್ಸ್ ತೆಗೆದ್ಬಿಟ್ಟು ಇಟ್ಕೊಬಿಟ್ಟು ಕಂಪ್ಲೀಟೇ ಆಗಿಲ್ಲ. ಸೊ ಅದಕ್ಕೆ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಡಿಸೈನು ಯಾವುದೋ ಮನ್ಸಿಗೆ ಬಂದು ಡಿಸೈನ್ ಮಾಡಿಡ್ತಾ ಇದ್ದೀನಿ. ಡಿಸೈನ್ ಹೆಂಗಿತ್ತು ಅಂತೇಳಿ ಒಂದು ಕಮೆಂಟ್ ಹಾಕ್ಬಿಡಿ. ಇನ್ನು ಇಷ್ಟೇ ಇರೋದು, ಈ ಪೇರ್ಗಳನ್ನೆಲ್ಲ ಮುಗಿಸ್ಬಿಟ್ರೆ ಸದ್ಯ ಒಳ್ಳೇದಾಯಿತು. 3 ಗಂಟೆಗೆ ಡ್ಯೂಟಿ ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ 1:15 ಟೈಮು. ಸೊ ಝೊಮ್ಯಾಟೊ ಬ್ಯಾಗು ಹೊಸದಿದ್ರೆ ಅದರಲ್ಲೊಂದು ಪ್ರಾಬ್ಲಮ್ ಇದೆ. ಝೊಮ್ಯಾಟೊ ಬ್ಯಾಗಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಆ ಬ್ಯಾಗ್ಗೆ ಕೈ ಬರಬೇಕಾಗಿತ್ತು. ಆ್ಯಕ್ಚುಲಿ ವೀಲ್ ಚೇರ್ ಹಿಂದೆ ನಾನು ಬ್ಯಾಗ್ ತಗ್ಲಾಕತ್ತೀನಲ್ಲ, ಅದೇ ಥರ ಬ್ಯಾಗ್ ಇರಬೇಕಾಗಿತ್ತು. ಬಟ್ ಅದಕ್ಕೆ ಕೈ ಇಲ್ಲ. ಸೊ ಹಂಗಾಗಿ ಇವಾಗ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೊಬ್ಬರು ಕೋಚ್ ಇರ್ತಾರಲ್ವ, ಝೊಮ್ಯಾಟೊ ಇದನ್ನು ಒಂದು ಆ್ಯಪ್ನೆಲ್ಲ ಕೆಲವೊಬ್ರದ್ದು ಪ್ರಾಬ್ಲಮ್ಸ್ ಕೇಳೋರು ಈ ಥರ ಇರ್ತಾರಲ್ವ ಕೋಚು, ಅವ್ರಿಗೆ ಹೇಳಿದ್ದೀನಿ. ಅವ್ರು ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡಿಸ್ಕೊಡ್ತಾರೆ ಏನು ಕತೆ ಗೊತ್ತಿಲ್ಲ. ಸೊ ಹಂಗಾಗಿ ಆ ಬ್ಯಾಗ್ನ ತಂದೋಳು ಅಲ್ಲೇ ಇಟ್ಟಿದ್ದೀನಿ. ಆ ಬ್ಯಾಗ್ ಇದ್ದಿದ್ರೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದಾಗಿತ್ತು ಬ್ಯಾಕ್ ಸೈಡು. ನಂದು ಒಂದು ಬ್ಲ್ಯಾಕು ಬ್ಯಾಗ್ ಇದೆ, ಅದನ್ನೇ ಹಾಕೊಂಡು ಹೋಗ್ತಾಯಿದ್ದೀನಿ. ಅದಂತೂ ಧೂಳಲ್ಲಿ ಬಟ್ ಬ್ಲ್ಯಾಕ್ ಬ್ಯಾಗ್ ಬೇರೆ ಆಗಿರೋದ್ರಿಂದ ಬರೋ ಧೂಳೆಲ್ಲ ಅದ್ರ ಮೇಲೆ ಇರುತ್ತೆ. ಆ ರೋಡಲ್ಲೂ ಹಂಗೆ ಧೂಳು, ಏನು ಮಾಡೋದು. ಓಡಾಡ್ಬೇಕಾದ್ರೆ ಬೆಳಗ್ಗೆ ಸಾಯಂಕಾಲ ಗಂಟೆ ಆ ಧೂಳಲ್ಲಿ ಓಡಾಡಿದ್ರೆ ಆ ಬ್ಯಾಗ್ ಮೇಲೆ ಅಷ್ಟು ಧೂಳು ಬಿದ್ದಿರುತ್ತೆ ಅಂದರೆ ಮುಖ ಮೂತಿ ಮೈ ಏನು ಕತೆ ಆಗ್ಬೋದು ಹೇಳಿ, ಅಷ್ಟು ಕೊಳೆ ಆಗುತ್ತೆ. ಹೊರಗಡೆ ಹೋದರೆ ಝೊಮ್ಯಾಟೊ ಫುಡ್ ಡೆಲಿವರಿಗೆ ಎಷ್ಟು ದೊಡ್ಡ ಹಲ್ಸಣ್ಣ ಹಣ್ಣು, ನಿಜವಾಗ್ಲೂ ದೊಡ್ಡದೇನೆ. 200 ರೂಪಾಯಿ ಕೊಟ್ಟೆ, ವರ್ತ್ ಅನಿಸುತ್ತೆ. ಇವಾಗ ಅಯ್ಯೋ ಇದೇನೋ ಅಂಟೇನೋ ಗೊತ್ತಿಲ್ಲ. ಇದನ್ನು ಕುಯ್ಬೇಕು. ಇವಾಗ ಮಕ್ಳುಗಳಿದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಹಂಚ್ಬಿಟ್ಟು ನಾವು ಸ್ವಲ್ಪ ಇಟ್ಕೊಳ್ಳೋದು. ಘಮ ಘಮ ಅಂತೈತೆ. ಹಲಸಿನ ಹಣ್ಣು ಸ್ಮೆಲ್ಲಿಗೆ ತಿನ್ಬೇಕು ಅನಿಸ್ತೈತೆ. ಮನೆ ಕಸನೂ ಗುಡಿಸಿಲ್ಲ, ಇವಾಗೆಲ್ಲ ಗುಡಿಸಿ ಕ್ಲೀನ್ ಮಾಡಿ 3 ಗಂಟೆಗೆ ಇವಾಗ ವರ್ಕ್ ಐತೆ. ಇನ್ನೂ ನೋಡ್ರಿ ಟೈಮ್ ಆಗೇ ಹೋಯ್ತು. ಪೂರ್ವಿ ಬಾರ ಇಲ್ಲಿ, ಬಾರ, ಟೈಮ್ ಆಯಿತು. ಸ್ವಲ್ಪ ಟೇಬಲ್ ಮೇಲೆ ವರ್ಕ್ ಮಾಡಿದೆ, ಇಷ್ಟು ವರ್ಕ್ ಮಾಡಿ ಇಟ್ಟಿದ್ದೀನಿ. ಮತ್ತು ಪೈಯಲ್ಲಿ ಬೇರೆ ಹಾಕಿದ್ದೀನಿ ಆಚೆ ಕಡೆ. ಅಪ್ಪ 1-2 ಕೆಲಸ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾಯಿದೆ. ಯಾರು ಕಸ್ಟಮರು ಕನೆಕ್ಟ್ ಆಯ್ತದಲ್ಲಪ್ಪ, ಏನು ಮಾಡೋದು. ಕೇಕ್ ಬೇರೆ ಆರ್ಡ್ರ್ ಮಾಡ್ಬಿಟ್ಟವ್ರೆ. ಎಲ್ಲನೂ ಚೆನ್ನಾಗಿ ಫೈರ್ ಆಗೈತೆ. ಇದು ನೋಡಿ ಎಷ್ಟು ಚೆನ್ನಾಗೈತೆ. ಚೆನ್ನಾಯ್ತಲ್ಲ. ಅದ್ಯಾಕೆ ಇನ್ನೊಂದು ಗಣೇಶನ್ ತೋರಿಸ್ತಿರ್ತಾನೆ ಆಂಟಿ ಅವಾಗಲೇ. ಇಲ್ಲೆಲ್ಲ ಐತಿರು. ಇವೆಲ್ಲ ಹ್ಯಾಂಡ್ ಮೇಡು, ಇವೆಲ್ಲ ಈಗ ಮಾಡಿರೋವು. ಈಗ ಗಣೇಶ ಮಾತ್ರ ಮೋಲ್ಡು. ಚೆನ್ನಾಯ್ತಲ್ಲ. ಇದರಲ್ಲಿ 2 ಎಳೆ ಬೀಡ್ಸ್ ಬರುತ್ತೆ, ಮೇಲೆ 1 ಎಳೆ ಬೀಡ್ಸ್ ಬರುತ್ತೆ. ಯಾರು ಏನು ಮಾಡಿಲ್ಲ ತಾನೆ, ಯಾವುದು ಪಾರ್ಟ್ಸ್ ಕಳ್ದೋಗಿಲ್ಲ ತಾನೆ. ಇಲ್ಲ. ಪೂರ್ವಿ ಎಲ್ಲಿಗೆ ಹೋದ? ಎಲ್ಲ ಓಡಾದ. ಇಲ್ಲಿ ಸಿಗಾಕೊಳ್ಳಿದ್ದ. ಇಲ್ಲಿ ಎಲ್ಲಿ ಹೇಳಿ ಆಂಟಿ, ಇಲ್ಲಿ ಗೇಟ್ ಐತೆ ತಾನೆ, ಅಲ್ಲಿ ಸಿಗಾಕೊಳ್ದ. ಅಲ್ಲಿಂದ ಸ್ಪೀಡ್ ಓಡದ. ವಿಕ್ಕಿನ ಅಲ್ಲೇ ನಿಂತ್ಕೊಳ್ಳಿ ನೋಡು. ಚೆನ್ನಾಗೈತೆ. ಚೆನ್ನಾಯ್ತಲ್ಲ. ಆ ವಿಕ್ಕಿನ ಅಲ್ಲೇ ಇರೋ ಅಂದ್ರೆ ಬಂದ ನಿನ್ನಿಂದನೇ ಆಚೆ ಅವ್ನಿಗೆ ಹಿಡಿಯೋಕ್ಕಾಗಿಲ್ಲ. ಅವನು ಒಂದ್ ಜೊತೆ ಸಾಕೊಂಡು ಹಂಗೆ ಓಡದ. ಹಂಗೆ ನಾಳೆ ಸ್ವಲ್ಪ ಇದಾವೆ, ಒಣಕೊಂಡು ಇದ್ದಾವೇನೋ. ನಾಳೆ ಪೈರ್ ಹಾಕ್ತಾರೆ. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಬೇಗ ಬೇಕಾಗ್ಬಿಡುತ್ತೆ. ಒಂದಿನ ಎಲ್ಲ ಏನು ಬೇಕಾಗಿಲ್ಲ. ಯಪ್ಪ ನಿದ್ದೇನೆ ಇಲ್ಲಿಲ್ಲ. ಬಸ್ನ ಅವ ತಿರುಪತಿ ಏನ್ ಜಾಸ್ತಿ ಬುಳ್ಳೆ ತೋರ್ಸು. ನಾನು ತೋರ್ಸಲ್ಲ. ಕೂದ್ಲಿಲ್ಲ ನನ್ ಬುಳ್ಳೆಲ್ಲಿ ಅಂತ ತೋರ್ಸು. ಇಲ್ಲ, ಇನ್ನೇನು ವಿಡಿಯೋ ಮಾಡಿಲ್ಲ ಅನ್ಕೊಂಡಿದ್ದೆ. ಇವತ್ತೇನು ವಿಡಿಯೋ ಮಾಡಿಲ್ಲ ಅಲ್ವಾ? ನೀನು ಬುಳ್ಳೆ ತೋರ್ಸು. ತೋರಿಸ್ದೆ. ಎಲ್ಲಿ ತೋರಿಸ್ತೆ? ಸರಿ ತೋರ್ಸು.
ತೋರ್ಸ್ದೆ ಆಂಟಿ. ಕೂದ್ಲಿಲ್ಲ ತಿರುಪತಿಗೆ ಹೋಗಿದ್ದೆ ಅಂತ ಹೇಳು. ತಿರುಪತಿ ಅಲ್ಲ, ತಿರುಮಲ ಮೊಸರುಗೆ. ಏ ತಿರುಪತಿ ತಿರುಮಲ ಎರಡು ಒಂದೇವೇನೋ? ಅಲ್ಲ, ಮತ್ ಬೇರೆ ಬೇರೆನಾ? ಅಯ್ಯೋ ತಿರುಪತಿ ಬೇಡ. ಅದು ಸರಿ, ಇದೇನು ಈ ಪಿನ್ ಎಲ್ಲಿತ್ತು? ಪಿನ್ ಅಲ್ಲ, ವೇರು. ಅಯ್ಯೋ ಈ ವೈರ್ ಎಲ್ಲಿತ್ತಂತ ಹುಡುಕ್ತಾ ಇದೀನಿ ನಾನು. ಇದ್ರಲ್ಲಿ ಸಿಕ್ತಾ? ಅದೇನ್ ಸಿಕ್ತಂತ? ಪ್ಲಾಸ್ಟಿಕ್ ಯಾವ್ದೋ ಹಚ್ಚಿದೀವಲ್ಲ ಅದ್ರಲ್ಲಿ ಏನಾದ್ರು ಇತ್ತಾ? ಯಾರ ಜೋಡಿ ಜೋಡಿ ಕರೆಕ್ಟ್ ಆಗವೇನೋ ಎಣಿಸ್ಬಿಟ್ಟು ನೋಡ್ಬೇಕಣೋ. ಎಷ್ಟಕ್ಕಿದೆ ಅಂತ ಹೇಳ್ಸ್ಕೊಂಡಿದ್ರ? ಎಣಿಸ್ಕೊಂಡಿರ್ಲಿಲ್ಲ. ಎಲ್ಲಾನು ಎಣಿಸ್ಕೊಂಡು ಕುತ್ಕೊಂಡಿರ್ತಾರಲ್ಲ ಕೆಮ್ಮೆಲ್ಲ. ಇಲ್ಲಿ ನೋಡಿ ಇಷ್ಟಿದಾವೆ, ಇವನ್ನ ತೊಳಿಬೇಕು ಹೆಂಗಿದ್ರು. ಅದ್ರ ಜೊತೆಗೆ ಎಣಿಸ್ಕೊಂಡು ಹಾಕ್ತೀನಿ. 2 4 6 8 10 12 14 ಸಾಕಂತೆ 16 18 20 22 24 26 28 30 ಎಲ್ಲ ಪೈಯರ್ ಆಗಿರೋದನ್ನೆಲ್ಲ ತೊಳ್ಕೊಂಡು ಬಂದೆ. ಮೊನ್ನೆ ಪೈಯರ್ ಹಾಕಿದ್ದು ಹಂಗೆ ಇಟ್ಬಿಟ್ಟಿದೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಇಯರಿಂಗ್ಸ್ ಎಲ್ಲ ಹೊಸದು ಮಾಡಿದ್ನಲ್ವ, ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಅದೇ ಇದು ಎಲ್ಲ ಇವಾಗ ತೊಳ್ಕೊಂಡು ಬಂದಿದ್ದೀನಿ. ಸೌಂಡ್ ನೋಡಿ ಹೆಂಗೆ ಕೇಳಿಸ್ತಿದೆ ಅಂದರೆ ಈ ಮಣ್ಣಿಂದು ಇವಾಗ ಚೆನ್ನಾಗಿ ಬೆಂದಿರುತ್ತಲ್ಲ, ಈ ನೀರಲ್ಲಿ ತೊಳೆದಾದ್ಮೇಲೆ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ ಒಳಗಡೆ, ಹೀರ್ಕೊಳ್ತಾ ಇರುತ್ತೆ ಒಳಗಡೆ, ಹಂಗಾಗಿ ಸೌಂಡ್ ಇದು. ದೇವಿ ಪೆಂಡೆಂಟ್ ಮಾತ್ರ ಸಖತ್ತಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಒಂದಿನೂ ಪೇಂಟಿಂಗ್ ಮಾಡೋಕ್ಕೆ ಆಗಿಲ್ಲ ನನಗೆ. ಮಾಡಿ ಏನಿಲ್ಲ ಅಂದರೂ ಒಂದು 7-8 ಹಂಗೆ ಇಟ್ಟಿದ್ದೀನಿ. ಈ ಸಾರಿನೇ 3 ಮಾಡಿದ್ದೀನಿ, ಆವಾಗ ಒಂದು 5-6 ಮಾಡಿಟ್ಟಿದ್ದೆ. ಎಲ್ಲ ಹಂಗೆ ಇದ್ದಾವೆ, ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮನೆ ಏನಾದರೂ ಚೇಂಜ್ ಮಾಡಾದ್ಮೇಲೆ ಒಬ್ಬರನ್ನ ಪೇಂಟಿಂಗ್ಗೆ ಅಂತ ಕೆಲ್ಸಕ್ಕೆ ಇಟ್ಕೊಂಡು ನೆಕ್ಸ್ಟು ಟೆರಕೋಟ ವರ್ಕ್ನೇ ಜಾಬಾಗಿ ಮಾಡ್ಕೋಬೇಕು. ನನಗಂತೂ ಈ ಟೆರಕೋಟ ವರ್ಕು ತುಂಬ ಇಷ್ಟ. ನಿಜವಾಗ್ಲೂ ಈ ಮಣ್ಣಲ್ಲಿ ಇದೆಯಲ್ಲ ಈ ಕಲೆ, ನೋಡ್ತಾ ಇದ್ರೆ ನೋಡಿ, ಇವಾಗ ಇದಕ್ಕೆ ಪೇಂಟಿಂಗ್ ಮಾಡಿದ್ರೆ ದೇವಿ ಹಂಗೆ ಎದ್ದು ಬರೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ದೇವಿ ಮೋಲ್ಡು. ಮತ್ತೇನೋ ಗೊತ್ತಿಲ್ಲಪ್ಪ, ಈ ಮಣ್ಣಿನ ವರ್ಕ್ ಕಲ್ತಾದ್ಮೇಲೆ ಲೈಫಲ್ಲಿ ಎಲ್ಲ ಚೇಂಜಸ್ ಆಗ್ಬಿಡ್ತು ನನಗೆ. ನಿಜವಾಗ್ಲೂ ಯಾವುದು ಒಳ್ಳೆಯದು ಅದು ಮಾತ್ರ ನಮ್ಮ ಜೊತೇಲಿ ಉಳ್ಕೊಳ್ಳುತ್ತಂತೆ. ಈ ಮಣ್ಣಿದೆಯಲ್ಲ, ಈ ಮಣ್ಣು ನನ್ನ ಜೊತೇಲಿ ಉಳ್ಕೊಂಡಿದೆ, ಅದಕ್ಕೆ ಇವತ್ತು ಒಳ್ಳೇದಾಗ್ತಿದೆ ನನಗೆ. ಏನೋ ದೇವರು ಕೈಯಲ್ಲಿ ಶಕ್ತಿ ಇರೋವರೆಗೂ ದುಡ್ಕೊಂಡು ತಿನ್ನು ಅನ್ನೋ ಥರ ಒಂದು ಶಕ್ತಿ ಕೊಟ್ಟಿರೋದಕ್ಕೆ ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನೋಡಿ, ಇದು ಲಕ್ಷ್ಮಿದು ಕಾಯಿನ್ ಥರ ಬರುತ್ತೆ, ಇದು ಮೋಲ್ಡ್. ಇದು ಇವೆಲ್ಲ ಮಾಮೂಲಿ ಹ್ಯಾಂಡ್ ವರ್ಕು, ಈ ಥರದವೆಲ್ಲ ಮೋಲ್ಡ್ ವರ್ಕು. ಇದು ಅಷ್ಟೇ ಮೋಲ್ಡ್ ವರ್ಕು. ಇದೊಂಥರ ಬೀಡು ನಾನೇ ಮಾಡಿಸಿದ್ದು, ಇದನ್ನ ಆರ್ಡ್ರ್ ಕೊಟ್ಬಿಟ್ಟು ನಾನೇ ತೊಗೊಂಡು ಬಂದಿದ್ದೆ ಆರ್ಟಿಫಿಷಿಯಲ್ದು. ಅದನ್ನು ಅವ್ರು ಕಳಿಸಿದ್ದೆ, ಅವ್ರು ಬೀಡ್ ಮಾಡಿಕೊಟ್ಟಿದ್ದಾರೆ. ಹಾಫ್ ಬೀಡ್ ಮಾಡಿರೋದು, ಆ್ಯಕ್ಚುಲಿ ಫುಲ್ ಬೀಡ್ ಇರುತ್ತೆ ಇದು, ಈ ಕಡೆ ಸೈಡು ಇರುತ್ತೆ. ಅದೇ ನನಗೆ ಆಫ್ ಮಾಡಿಕೊಡಿ ಅಂತ ಹೇಳಿದ್ದೆ, ಅದಕ್ಕೆ ಆಫ್ ಮಾಡಿಕೊಟ್ಟಿದ್ರು. ನಿಜವಾಗ್ಲೂ ನೋಡಿ, ಈ ದೇವಿ ಮೋಲ್ಡ್ ನೋಡ್ತಾ ಇದ್ರೆ ಒಂಥರ ಚಂದ. ಅದು ಹಸಿ ಮಣ್ಣಿದಾಗ ತುಂಬ ತೂಕ ಇರುತ್ತೆ, ಇವಾಗ ನೋಡಿ ತೂಕ ಕಮ್ಮಿ ಆಗಿದೆ. ಇದಕ್ಕೆ ಇವಾಗ ಡಬಲ್ ಲೇಯರ್ ಬೀಡ್ ಹಾಕ್ಬೋದು. ಸೊ ಇವಾಗ ತಕ್ಷಣ ಕೆಲಸ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ಒಂದಷ್ಟು ದಿನ ಗ್ಯಾಪ್ ಕೊಟ್ಟರು ಲಾಸ್ಟಲ್ಲಿ ಅದೇನೋ ಹೇಳ್ದಂಗೆ ಲೇಟೆಸ್ಟಾಗಿ ಚೆನ್ನಾಗಿ ಮಾಡ್ಬೋದು. ಸೊ ಹಂಗಾಗಿ ನೋಡಿ, ಈ ಸರ ಕಂಪ್ಲೀಟ್ ಉದ್ದ ಸರ ಈ ಥರ ಪೋಣಿಸ್ ಮಾಡಿರೋದು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು, ಹೊಸ ಮೋಲ್ಡ್ಗಳಿಂದ ತುಂಬ ಚೆನ್ನಾಗಿ ಬಂದಿದೆ ಇದು. ಇದಕ್ಕೆಲ್ಲ ಪೇಂಟ್ ಮಾಡಾದ್ಮೇಲೆ ಒಂದು ಲುಕ್ ಬರುತ್ತಲ್ಲ, ಆಹಾ, ಲುಕ್ ನೋಡ್ತಾ ಇದ್ರೆ ಚಿನ್ನದ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಇದು ಮಣ್ಣು ಅಂತಲೇ ಗೊತ್ತಾಗಲ್ಲ. ನೋಡಿ, ಇವಾಗ ಸುಟ್ಟಿದ್ದೀನಿ, ಇದು ಯಾರಿಗಾದ್ರೂ ಮಣ್ಣಿನ ಥರ ಕಾಣ್ತಾ ಇದೆಯಾ? ಇದು ಮಣ್ಣಲ್ಲಿ ಮಾಡಿದ್ದು ಅಂತ ಅನಿಸುತ್ತಾ? ನೋಡಿ, ಅಷ್ಟು ಚೆನ್ನಾಗಿದೆ ಇದು. ಏನು ಮಮ್ಮಿ? ನಾನು ತೋರಿಸಿ ನಿಂದು ಏನು ತೋರಿಸ್ಬೇಕು? ನಿಂದ ಏನು ತೋರಿಸ್ಬೇಕು? ಮಮ್ಮಿಗೆ ಒಂದು ಹೆಲ್ಪ್ ಮಾಡೋಕ್ಕಾಗಲ್ಲ, ಮಮ್ಮಿ ಅಂತ ಬಂದ್ಬಿಟ್ಟಿದ್ಯಾ? ಬಾಯಿಲಿ, ನೀನೇನೋ ಒಂದು ಕೆಟ್ಟ ಕೆಲಸ ಮಾಡಿದ್ದೆ ಇವತ್ತು. ಬಾಯಿಲಿ, ಬೆಂಕಿ ಕಡ್ಡಿ ಎಲ್ಲ ಹಾಳು ಮಾಡಿ ಗ್ಯಾಸ್ ಹತ್ರ ಬೆಂಕಿ ಏನೋ ಹಚ್ಚಿದ್ಯಾ? ಏನಾದರೂ ಮನೆ ಸುಟ್ಟೋಗ್ಬಿಟ್ರೆ ಏನು ಮಾಡೋದು? ಆಮೇಲೆ ತಲೆಗೆ ಬುದ್ಧಿ ಇಲ್ವಾ ನಿನಗೆ? ಹಾಂ, ನೆನ್ಸಿಕ್ಕಿಲ್ಲ, ತೊಳೆದಿದ್ದೀನಿ ಒಣಗಲಿ ಅಂತ. ಸೌಂಡ್ ಬರುತ್ತೆ, ಆವಾಗ ಬರ್ತೈತೆ ಸೌಂಡ್. ನಿನ್ನ ಕತೆ ಬೆಂಕಿ ಪಟ್ಟಣ ಯಾಕೆ ಖಾಲಿ ಮಾಡಿರೋದು ಹೇಳು?
ಎಲ್ಕಲ್ಲಿ ಹೋಗುತ್ತೆ ಬೆಂಕಿ ಪಟ್ಟಣ ಹಚ್ಚಿದ್ಯಲ್ಲ ಅಕಸ್ಮಾತ್ ಮಿಸ್ ಆಗ್ಬಿಟ್ಟು ಹಾಸಿಗೆಗೋ ಇಲ್ಲಾಂದ್ರೆ ಎಲ್ಗೋ ಹೊಂಟ್ಕೊಂಬಿಟ್ರೆ ಇಲ್ಲೆಲ್ಲ ಬಟ್ಟೆಗಳಿದಾವಲ್ಲ ಅವಾಗ ನಾನು ಬರ್ತೀನಿ ಆರ್ಸಕ್ಕೆ. ತಲೆಗೆ ಬುದ್ಧಿ ಇಲ್ವಾ? ಎಲ್ಲೈತೆ ಬುದ್ಧಿ ನಿಂದು? ಬುದ್ಧಿ ಸ್ವಲ್ಪ ವರ್ಕ್ ಆಯ್ತಿಲ್ಲ, ಸ್ವಲ್ಪ ವರ್ಕ್ ಆಯ್ತಲ್ವಾ? 10 ವರ್ಷ ಆಗದೆ ಕತ್ತೆ ಮರಿಗೆ ವರ್ಕ್ ಆಗಲ್ವಾ? ನಾನು ಅಷ್ಟು ಕಷ್ಟಪಟ್ಕೊಂಡು ರೋಡ್ ಕಷ್ಟಪಟ್ಕೊಂಡು ಬರೋದು, ನೀನು ಇಲ್ಲಿ ಆಟ ಆಡ್ಕೊಂಡು ಬೆಂಕಿ ಹಚ್ಚಿ ಏನಾದ್ರು ಮನೆ ಅಂದ್ಕೊಂಡ್ರೆ ಅಜ್ಜಿ ಏನು ಮಾಡ್ತದೆ ಹೇಳು? ಆಮೇಲೆ ಗುಡ್ಡ ಹೊಡೆದಾಗ ಕಳಿಸ್ತಾರೆ ಮನೆಗೆ ಹೋಗೋದು. ಸ್ನಾನ ಮಾಡಿದಾ? ಎಲ್ಲಿ ಮಾಡಿದ್ಯಾ ಸ್ನಾನ ಮಾಡೋ? ಯಪ್ಪ ನಿನ್ನ ಹತ್ರ ಶಕೆ ವಾಸನೆ, ಹೋಗೋ ಸ್ನಾನ ಮಾಡು. ನೋಡಿ ನೋಡಿ ಹೊಡಿತಾ ಇದ್ದಾನೆ, ಗೊತ್ತಾಗ್ಬಿಡ್ತು ನೋಡು ನಿಂದು. ನೋಡಿ ನೋಡಿ ಬೈತಾ ಇದ್ದಾನೆ, ಸ್ನಾನ ಮಾಡೋದು. ಊಟ ಐತೆ ತಾನೆ, ಹೋಗಿ ತಿನ್ನೋಗು. ಡ್ರಾಮಾ ಹೊಡಿತಾ ಇದ್ದಾನೆ. ಮತ್ತೆ ಇನ್ನೇ ತಿಂಡಿ ನೆನ್ನೆ ತಾನೆ ಪಿಜ್ಜಾ ತಿಂದಿದ್ಯಾ? ಎಲ್ಲ ಬೈತವ್ರೆ, ಪಿಜ್ಜಾ ಯಾಕೆ ಕೊಡಿಸ್ತೀರ ಯಾವಾಗ್ಲೂ ಅಂತ. ಪಿಜ್ಜಾ ತಿನ್ಬಾರ್ದಂತೆ, ಒಳ್ಳೇದಲ್ಲ ಅಂತೆ, ಗೊತ್ತಾಯ್ತಾ? ಅಪ್ಪ ಏನೇನೋ ಮಾಡಿ ದುಡ್ಡು ಟೈಮು ಎಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವು ಹೆಂಗಿದ್ದೀವೋ ಹಂಗೆ ಸ್ವಲ್ಪ ಬದುಕೋದು ಕಲ್ತ್ಕೋಬೇಕು, ಆಮೇಲೆ ಮಾಡೋದು. ಚೆನ್ನಾಗಿದೆ ನೋಡಿ. ತಿಂಡಿ ಬೆಳಗ್ಗೆ ಅದೇ 10 ರೂಪಾಯಿ ತಗೊಂಡೋಗ್ಬಿಟ್ಟು ಅದೇ ತಿಂದೆ ತಾನೆ, ಅದೇನು ತಿಂಡಿ ಅಲ್ವಾ? ಕುಲ್ಫಿ ಗಿಲ್ಫಿ ಎಲ್ಲ ಬೇಡ, ನಾನು ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಅಯ್ಯೋ ಈ ಮಕ್ಳು ಕತೆ. ಅಪ್ಪ ನಂಗೆ ಸಾಕಾಗಿ ಬಂದಾಗ ನಂಗೆ ಸೊಂಟ ನೋವು. 5 ರೂಪಾಯಿ ಅಲ್ಲ, 1 ರೂಪಾಯಿ ಅಲ್ಲ, 2 ಇದು ಇಯರಿಂಗ್ಸ್ ಮಿಸ್ ಆಗೈತೆ. ಫೈರಿಂಗ್ ಹಾಕಿದಾಗ ನೋಡ್ಕೊಬರಾಗ ಅದು ಜೋಡಿ ಅಲ್ಲಿ ಮಡಗಿದ್ದೀನಿ ನೋಡು, ಅದು ಜೋಡಿ ಮಿಸ್ ಆಗೈತೆ. ಏನು ಮಾಡಿದ್ರ? ಯಾರಾದ್ರೂ ಎತ್ಕೊಂಡೋದ್ರ? ಯಾವ ಹುಡುಗರು ಎತ್ಕೊಂಡೋಗವೆ? 2 ಜೋಡಿ ಮಿಸ್ ಆಗೈತೆ. ಬೈಲಿ ಎಷ್ಟು ಚೆನ್ನಾಗಿತ್ತು ನೋಡೋದು ಜೋಡಿಗಳು, 2 ಮಿಸ್ ಆಗೈತೆ. ಇವಾಗ ಈಗ ಬೇರೆ ಮಾಡ್ಬೇಕು ನಾನು. ನೀನು ಮಾಡ್ತೀಯ ಬಂದು? ಅದು ಮಾಡ್ಬೇಡ, ಅದು ಫೈರ್ಗೆ ಹಾಕ್ಬೇಕು. ಮತ್ತೆ ಬಾ ತಗೊಂಡ್ ಬಾ ಇಲ್ಲಿ, ಅದನ್ನ ಇಲ್ಲಿಗೆ ಎತ್ಕೊ ಬಾ. ಅದು ಜೋಡಿಗಳೆಲ್ಲ ಇದ್ದಾವೆ. ಅದು ಸರಿ ಫೈರ್ ಆಗಿಲ್ಲ, ಮತ್ತೆ ಫೈರಿಂಗ್ ಹಾಕ್ಬೇಕು. ಈ 3ನ ಫೈರಿಂಗ್ ಹಾಕ್ಬೇಕು, ಮತ್ತೆ ಇದನ್ನ ಜೋಡಿ ಮತ್ತೆ ಮಾಡಬೇಕು. ಅಯ್ಯೋ ಥೂ, ಇದ್ದವೆಲ್ಲ ಜೋಡಿ ಸಿಕ್ತೋ, ಇದ್ರದ್ದು ಇವೇ ಜೋಡಿ ಸಿಕ್ಕಿಲ್ವಲ್ಲ. ಏನು ಮಾಡೋದು? ಊಟ ಮಾಡಪ್ಪ, ಊಟ ಆಯ್ತಲ್ಲ. ಆಯ್ತು ನೋಡು, ಎಲ್ಲಿಂದ ಏನೋ ತಗೋಬೇಕು. ಎರಡು ಸೀಬೆಹಣ್ಣು ತೊಗೊಂಡಿದ್ದೆ ತಿನ್ನೋಣ ಅಂತ, ಟೈಮೇ ಆಗಿಲ್ಲ, ಮರ್ತ್ಕೊಂಡು ಬಂದುಬಿಟ್ಟಿದ್ದೀನಿ. ಬ್ಯಾಗಲ್ಲೇ ಇತ್ತು. ಮತ್ತೆ ತೆಗೆದು ಇವಾಗ ತಿನ್ನಬೇಕು ಅನ್ನೋ ಟೈಮಲ್ಲಿ ತಿನ್ನೋಕ್ಕಾಗಲ್ಲ. ಒಳ್ಳೆ ಕತೆ ಆಗಿದೆ ಒಂದು. ಅರ್ಧ ಜೋಳ ಇತ್ತು, ಹಸಿದ ಜೋಳ ಒಂದು ಸ್ವಲ್ಪ ಒಣಗಲಿ ಅಂತ ಬಿಟ್ಟಿದ್ದೆ. ಈಗ ಸ್ವಲ್ಪ ಒಣಗಿತ್ತು, ಅದನ್ನು ಫ್ರೈಗೆ ಹಾಕಿದ್ದೀನಿ. ಸೀಬೆಹಣ್ಣು ಜೊತೆಗೆ ಹಸಿ ಜೋಳನ ಒಂದು 2-3 ದಿನ ಇಟ್ಟರೆ ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಪೂರ್ತಿ ಒಣಗಲ್ಲ. ಅದನ್ನು ತೊಗೊಬಂದು ಈ ಥರ ಡ್ರೈ ಫ್ರೈ ಮಾಡಿಬಿಟ್ಟು ತೊಟ್ಟು ಆಯಿಲ್ ಹಾಕ್ಬಿಟ್ಟು ಮತ್ತು ಉಪ್ಪು ಖಾರ ಪುಡಿ, ಉಪ್ಪು ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ರೆ ಆಯಿತು. ಈ ಸ್ನ್ಯಾಕ್ಸು ರೆಡಿಯಾಗಿಬಿಡುತ್ತೆ. ಸಖತ್ತಾಗಿರುತ್ತೆ ಟೇಸ್ಟ್. ಹೊಟ್ಟೆ ತುಂಬ ಹಸಿತಾಯಿತ್ತು ನನಗೆ. ಮತ್ತು ಜೋಳ ಇಟ್ಟು ವೇಸ್ಟ್ ಆಗುತ್ತೆ. ತಂದಾಲೆ 3-4 ದಿನ ಆಗ್ಬಿಡ್ತು. ಹಂಗಾಗಿ ಅರ್ಧ ಜೋಳ ಇಟ್ಕೊಂಡಿದ್ದೆ, ಮಾಡಿದ್ದೀನಿ. ಪೂರ್ವಿ ಜೋಳ ತಿಂತೀಯಾ? ಜೋಳ ಹುರ್ದಿದ್ದೀನಿ ಉಪ್ಪು ಖಾರ ಹಾಕಿ. ಒಳ್ಳೆದಾಗ ತಿನ್ಬೇಡ ನೀನು. ಏನಪ್ಪ? ಮಮ್ಮಿ ಇವಾಗ ಪಾತ್ರೆ ತೊಳಿತಿದೆ. ಚೆನ್ನಾಗಿ ತೊಳಿ ಮಮ್ಮಿ. ಮುಖ ತೋರ್ಸು. ಅಯ್ಯೋ ಬಿಡತ್ತ, ಬಿಸಿಲಲ್ಲೆಲ್ಲ ಹೋಗಿ ಹೆಂಗಾಗಿದ್ದೀನಿ. ಇದು ಇನ್ನು ಬಟ್ಟೆ ಬೇರೆ ನೆನ್ಸಿದ್ದೀನಿ. 2 ಶರ್ಟು ಒಗಿಬೇಕಲ್ಲ ಜೊಮಾಟೋದು. ಮತ್ತೆ ಅದು ಸ್ಮೆಲ್ ಬರುತ್ತೆ. 1 ನಿಮಿಷ ತಾಳು, ಮಾತಾಡ್ಬೇಡ. ಇದು ಅಲ್ಲಿ ಟಿಶ್ಯೂ ಕಾಲು ಗಂಟು ಕತ್ತದು. ಕಾಲು ಒರೆಸ್ಕೊಳಕ್ಕೆ. ಆಫ್ ಆಯ್ತು. ನಾನು ಮಲ್ಕೊಂಡಿದ್ದೆ, ಈ ಮಮ್ಮಿ ಬಟ್ಟೆ ಒಗಿತಿದ್ದೆ. 2 ಪ್ಯಾಂಟ್ 2 ಶರ್ಟ್ ಹಾಕಿದ್ದೀನಿ.
ಬಾ ನಾನು ಗೇಟ್ ಒಳಗೆ ಬರ್ತೀನಿ ಕೂಟು ನೀವು ತೊಳೆದು ಬೇಡ ಏನು ಬೇಡ ನಾನು ತೊಳಿತೀನಿ. ಈಗ ಊಟ ಮಾಡ್ಬೇಕು, ಹೊಟ್ಟೆ ಹಸಿದೆ. ಯಾಕೆ ತಿನ್ಸ್ಬೇಕಾ? ಅನ್ನ ಐತೆ ನಂಗೆ ತಿನ್ನಿಸ್ತೀನಿ ಬಿಡು. ಸರಿ ಹಿಂದೆ ಕೇಳ್ಕೊ. ಎಲ್ಲ ಗೋಡೆ ಕೂತ್ಕೊಂಡು ಹೋಗ್ಬೇಡ. ಎಷ್ಟು ಚೆನ್ನಾಗಿ ಪಾತ್ರೆ ಬೆಳಗಿದ್ಯಾ ಅಂದರೆ ಅಯ್ಯಪ್ಪ, ಹಂಗೆ ನಾನೇ ಇದಾಗ್ಬಿಡ್ತೀನಿ, ಬಿದೋಗ್ಬಿಡ್ತೀನಿ ಕೆಳಗಡೆ ಡಮ್ ಅಂತ. ಅಷ್ಟು ಚೆನ್ನಾಗಿ ಪಾತ್ರೆ ಬೆಳಗಿದೆ. ಸಿಕ್ಕಾಕಣದೆ ವೀಲ್ ಚೇರು.